ಸರ್ ನಮಸ್ಕಾರ ಸರ್. ನಾವು ಪ್ರೋ ಅಗ್ರೋ ಬಯೋಟೆಕ್ ಕಂಪ್ನಿಯಿಂದ ಇಲ್ಲಿ ಬಿಟಿಪಿ ಗ್ರಾಮಕ್ಕೆ ಮಾರುತಿ ಕೊಪ್ಪದನ್ನಾರು ಹೊಲಕ್ಕೆ ಬಂದಿದ್ದೀವಿ. ಅವ್ರಿಗೆ ಕಬ್ಬು ಹಚ್ಚು ಮುಂದೆ ಕೇಳಿದ್ರು. ಅವ್ರ ಬ್ರದರ ಕೂಡ್ಕೊಂಡು ನಾನೊಂದು ಮಾತು ಕೇಳಿದ್ರು, ಮೇಡಮ್ ನಾವು ಕಬ್ಬು ಒಟ್ಟು ನಮ್ಗೆ ಇರಾಕೆ ಬರೋದಿಲ್ಲ ರೀ, ಒಂದು ಸ್ವಲ್ಪ ಇವು ಆಗ್ತಾವ, ರಿಕವರಿ ಕರೆಕ್ಟ್ ಬರೋಂಗಿಲ್ಲ ಅಂತ ಹೇಳಿ ಅನ್ನೋ ಮಾತಾಡಿದ್ರಿ. ಇಲ್ರಣ್ಣ ನೀವು ಹಚ್ಚ್ರಿ, ನಾ ಫಸ್ಟ್ ಬಂದು ನೆಲ ನೋಡ್ಕೊಂಡು ಹೋಗಿದ್ದೆ ರೀ. ಇದನ್ನು ನೀರು ಒಂದು ಸ್ವಲ್ಪ ಕುಡಿದು ನೋಡಿದ್ದೆ, ಭಾಳ ಕಹಿ ಅದಾವೆ ನೀರು. ಆ ಉದ್ದೇಶದಿಂದ ಏನಂದರೆ ಇಲ್ಲ ರೀ ನಮ್ಮ ಗೊಬ್ಬರ ನೀವು ಕೊಡ್ತೇವೆ, ನಾವು ಹೇಳಿದ ಪ್ರಕಾರ ನೀವು ಮಾಡ್ಕೋತೀನಿ ಅಂತಂದ್ರೆ ನಾ ಅದನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದೆ ರೀ. ಅದೇ ಥರನಾಗಿ ಅವ್ರನ್ನ ಆಯ್ತು ರೀ ಮೇಡಮ್ ಅಂತ ಹೇಳಿ ಅಂದ್ಕೊಂಡು ಬೀಜ ಹಚ್ಚುವಾಗಿಂದ ಹಿಡ್ಕೊಂಡು ಯಾವ ಬೀಜ ಹಚ್ಚಬೇಕು, ಮುಂದೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಒಂದು ಪ್ಲ್ಯಾನ್ ಕೇಳ್ಕೊಂಡು ನಮ್ಮ ಪ್ರಕಾರ ಮಾಡಿದಾರೆ ರೀ. ನಾ ಅವ್ರ ಬಾಯಿಲಿಂದನೇ ಕೇಳೋಣಂತ, ಅವ್ರು ಯಾವ್ಯಾವ ಥರ ಮಾಡಿದಾರೆ, ಏನೇನು ಗೊಬ್ಬರ ಹಾಕಿದಾರೆ, ಎಷ್ಟು ಸಲ ಔಷಧಿ ಹೊಡೆದಿದ್ದಾರೆ, ಹೆಂಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೇಳೋಣಂತ ರೀ. ಅಣ್ಣ ನೀವು ಯಾವ ಗೊಬ್ಬರ ಯೂಸ್ ಮಾಡಿದ್ರಿ, ಯಾವ ಥರ ಮಾಡ್ಕೊಂಡ್ರಿ, ನಿಮ್ಗೆ ಏನು ಅನ್ನಿಸ್ತು, ಚಲೋ ಅನಿಸುತ್ತೋ ಏನು ಅನಿಸ್ತದ ಅನ್ನೋದು ಬಂದು ಇವರು ಮೇಡಮ್ ಅವರು ಬಂದು ನಮ್ಮ ಹೊಲ ನೋಡ್ಕೊಂಡ್ರಿ. ಹೋದ ತಕ್ಷಣ ಅವ್ರು ಏನು ಹೇಳಿದ್ರು ಎಲ್ಲದನ್ನ ಆ ಥರ ಮಾಡಿದ್ವಿ. ಫಸ್ಟ್ ದಿನಕ್ಕೆ 2 ಚೀಲ ಹಾಕಿದ್ರು, ಎಕರೆಗೆ 2 ಚೀಲ ರೀ, ಡಾಕ್ಟರ್ ಬೂಮ್ ಅಂತ ಹೇಳಿ ಸರ್. ಆ ನಂತರ ಏನಂತ್ರಿ ಒಳ್ಳೆ ಇದನ್ನ ಎಣ್ಣೆ ಕೊಟ್ರಿ, 2 ಸಲ 2 ಡೋಸ್ ರೀ. ಅಷ್ಟು ಮಾಡ್ಕೊಂಡಿವ್ರಿ. ಲಾಸ್ಟಕ್ಕೊಮ್ಮೆ ನೀರಾಗ ಬಿಡೋದೊಂದು ಕೊಟ್ಟಿದ್ರಿ. ಹಾಂ, ಇಷ್ಟು ಮಾಡಿದ್ವಿ. ಇದೆಲ್ಲ ಚೆನ್ನಾಗಿ ಬಂದ್ರಿ. ಯಾಕಂದ್ರೆ ನಮ್ಮ ನೀರಿಗೆ ಇಷ್ಟು ಕಬ್ಬು ನಮಗೆ ಯಾವ ಬೆಳೆದಿಲ್ಲ ರೀ. ಮತ್ತು ನಾವು DAP ಹೀರಾ ಅಂತೂ ಒಟ್ಟು ಅದನ್ನ ಉಪಯೋಗ ಮಾಡಿಲ್ಲ ರೀ. ಏಕಾಏಕಿ ಬಿಟ್ಬಿಟ್ರಿ ಸರ್. ಏಕಾಏಕಿನ ಅಂದ್ರೆ ಮೊದಲು ನೀರಾವರಿಗೆ DAP ವೀರ ಯೂಸ್ ಮಾಡ್ತಿದ್ರಿ. ಆದ್ರೆ ನಾವು ಹೇಳಿದ ತಕ್ಷಣ ಏಕಾಏಕಿ ಬಿಟ್ಟು ಪೂರ್ತಿ ನಮ್ಮ ಡಾಕ್ಟರ್ ಬೂಮ್ ಆರ್ಗ್ಯಾನಿಕ್ ಅನ್ನ ಯೂಸ್ ಮಾಡಿ ನೀವು ಇದನ್ನ ಈ ತರ ಬೆಳೆ ಚೆನ್ನಾಗಿ ತೆಗ್ದಿರಿ ಸರ್. ಯಾವ ಬೆಳೆಗೆ ಹಾಕಿದ್ರಿ? ಮತ್ತೆ ಯಾವ್ಯಾವ ಬೆಳೆಗೆ ಯೂಸ್ ಮಾಡಿದ್ರಿ? ಗೊಂಜಾಳ ಮಾಡಿದ್ವಿ. ಮುಂದೆ ಇವಾಗ ಇದು ಬೀಚ್ಗೆ ಆತ್ರೆ ಉಳ್ಳಾಗಡ್ಡಿ ಮಾಡಿದ್ವಿ, ಹತ್ತಿಗೆ ಪ್ರತಿಯೊಂದಕ್ಕೂ ಮಾಡಿದ್ವಿ. ಒಟ್ಟ ಟೋಟಲ್ ಸರ್ ನೀವು ಇಷ್ಟು ಜಮೀನದೊಳಗೆ ನೀವು ಈ ಸಲ ಏನ್ ಮಾಡಿದ್ರಿ, 1 ವರ್ಷದಿಂದ ರಾಸಾಯನಿಕ ಗೊಬ್ಬರನ ಯಾವುದೇ ತರನಾದ ಗೊಬ್ಬರವನ್ನು ಬೇರೆ ತಗೊಂಡಿಲ್ಲ. ವೀರ ಆಯ್ತು, ಪೊಟ್ಯಾಶ್ ಆಯ್ತು, DAP ಆಯ್ತು, ಯಾವ್ದು ಟಚ್ ಕೊಟ್ಟಿಲ್ಲ. ಬರೀ ಡಾಕ್ಟರ್ ಬೂಮ, ಪಿಜೈಮ, ಗ್ರೋಯಿಸ್ 98 ಮ್ಯಾಗನ ನಿಮ್ ಹೊಲದ ಇಳುವರಿ ಇದನ್ನ ಮಾಡಾಕತ್ತೀರಿ. ಆದ್ರೆ ನಿಮಗ್ ಸರ ನೆಲಕ್ಕೆ ಮುಂದೆ ಡೊನ್ ಹುಳಗಳ ಸಮಸ್ಯೆ ಅಂತೂ ಇರತೈತಿ ಎಲ್ಲ ಜೀವನದೊಳಗ. ನಿಮಗ್ ಈ ಸಲ ಏನ್ ಅನ್ಸೈತ್ರಿ? ಮತ್ ನಿಮ್ ಕಬ್ಬಿನ ಈ ಗಣಕಿ ಸೈಜ್ ಆತು ಗಳ ನೋಡಿದ್ರು ನಿಮಗ್ ಏನ್ ಅನ್ಸಾಕೈತಿ? ಚೆನ್ನಾಗಿದ್ರಿ. ಇದು ಲೋಡ್ ಹೋದಾಗ ಗೊತ್ತಾಗತ್ತೆ ನೋಡ್ರಿ, ಎಕರೆಗೆ ಎಷ್ಟು ಟನ್ ಅನ್ನೋದು ನಿಮಗ್ ಗೊತ್ತಾಗ್ತೈತಿ. ಗೊತ್ತಾಗತ್ರಿ. ಆದ್ರೆ ಈ ಸದ್ಯ ಯಾಕಂದ್ರೆ ತೂಕ ಮಾಡ್ಲಾರ್ದ ಯಾರಿಗೂ ಏನೋ ಹೇಳಕ್ ಕಬ್ಬು ಕಟಾವಾದ ನಂತರ ಎಷ್ಟು ಟನ್ನೇಜ್ ಬತ್ತ ಒಂದ್ರಿ 2 3 4 5 6 7 8 22 ಐತ್ರಿ. ಮತ್ತೆ ಗರಿ ಒಳಗೆ ಮುಚ್ಕೊಂಡ್ 2 ರಿಂದ 3 ಗಂಟೆ ಹೌದು. ಅವ್ ಕಾಣಿಸಲ್ಲ ಅಷ್ಟೇ, ಅವ್ನ್ ಫುಲ್ ತೋರ್ಸಿದ್ರೆ ಗೊತ್ತಾಗ್ತೈತ್ರಿ. ಇನ್ನ 2 ರಿಂದ 3 ಗಂಟೆ ಅಂದ್ರೆ 25 ರಿಂದ 28 ಗಂಟೆ ಆರಾಮ್ಸೆ ಬಂದೈತಿ ಸರ್. ಅದರಿಂದ ನಿಮಗ್ ಖುಷಿ ಅನಿಸ್ತ್ರಿ? ಖುಷಿ ಅನಿಸ್ತ್ರಿ. ಇದು ಎಕರೆ ಮೇಕ ಹೇಳಿದ್ರಲ್ಲ, ಇವಾಗ ಇದು ಲೋಡ್ ಹೋಗಂತೆ ಇದೆಲ್ಲ ನಾವು ಮಾರೋದಕ್ಕೆ ತೆಗೆದ ನಂತರ ಗೊತ್ತಾಗೋದ್ರಿ. ಮೊದ್ಲಿನಕ್ಕಿಂತ ಈಗ ಇಂಪ್ರೂವ್ ಅನ್ಸಿದ್ರಿ ಸರ್. ಅಲ್ಲ ಮೊದಲು ನೀವು ಎಕರೆಗೆ DAP ನಮ್ಮ ಯೂಸ್ ಮಾಡ್ತಿದ್ವಿ, ಅದಕ್ಕೆ ಚೆನ್ನಾಗಿ ಅನ್ಸಿದ್ರಿ. ಈಗ ಮತ್ತೆ ಖರ್ಚಿನೊಳಗೆ ಏನ್ ಅನ್ಸುತ್ತೆ ಸರ್? ಹೌದು, ಕಡಿಮೆ ಆಗೈತೆ ಸರ್. ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಫೋನ್ ನಂಬರ್ ಕೊಟ್ಬಿಡ್ರಿ. ಯಾರು ರೈತರು ಬಂದು ನೋಡೋರು ನೋಡ್ಬೋದು. ಮೊಬೈಲ್ ನಂಬರ್ 9008374241. ಹೌದು, ಬಿಚ್ಚಿಪುರಿ ಸರ್, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು, ಗ್ರಾಮ ಬೀಜಗಪ್ಪಿ. ಧನ್ಯವಾದಗಳು. ಓಕೆ ಸರ್, ನಮಸ್ಕಾರ ಸರ್.